ಹಚ್ಚ ಹಸಿರಾದ ಅರಣ್ಯ ಪ್ರದೇಶ, ತಂಪಾಗಿ ಬೀಸುವ ಗಾಳಿ, ಪ್ರಶಾಂತವಾದ ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡಿರುವ ವನ್ಯಜೀವಿಗಳು, ನಿಶ್ಶಬ್ದವಾದ ಕಾಡಿನಲ್ಲಿ ತನ್ನಲ್ಲಡಗಿರುವ ಜೀವಸಂಕುಲಗಳಿಗೆ ನೀರುಣಿಸುತ್ತಿರುವ ನೀರಿನ ಆಕರಗಳು, ದಟ್ಟವಾದ ಕಾಡನ್ನ ಬಾಣದಂತೆ ಸೀಳಿಕೊಂಡು ಹಾದು ಹೋಗಿರುವ ಮಣ್ಣಿನ ಕಚ್ಚಾ ರಸ್ತೆಗಳು. ಈ ಕಚ್ಚಾ ರಸ್ತೆಗಳಲ್ಲಿ ಸಾಗಿ ವನ್ಯಜೀವಿಗಳನ್ನ ತಮ್ಮ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿಯುವುದಕ್ಕೆ ಉತ್ಸುಕರಾಗಿರುವ ಛಾಯಾಗ್ರಾಹಕರು. ಇದನ್ನೆಲ್ಲ ಒಂದೇ ಕಡೆ ನೋಡಬೇಕು ಅಂತ ಹೇಳಿದ್ರೆ ನಾವು ಹೋಗಬೇಕಾಗಿರೋದು ನಮ್ಮ ಹೆಮ್ಮೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ. ಸೊ ವೆಲ್ಕಮ್ ಟು ದ ಗ್ರೇಟ್ ಬಂಡೀಪುರ. ಇವತ್ತು ನಾವು ಬಂಡೀಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಮುಂದೆ ರೋಡ್ ಏನು ಕಾಣ್ತಾ ಇದೆ, ಇದು ಊಟಿಗೆ ಹೋಗುವಂಥ ಹೈವೇ. ಇದು ಬಂಡೀಪುರನ ಪಾಸ್ ಆಗಿ ಆಮೇಲೆ ಮುದುಮಲೈ ಫಾರೆಸ್ಟ್ ಥ್ರೂ ಊಟಿಗೆ ರೀಚ್ ಆಗುತ್ತೆ. ನಾವೀಗ ಹೋಗ್ತಾ ಇರೋದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ವೆಹಿಕಲ್ಸ್ಗೆ ಸ್ಪೀಡ್ ಲಿಮಿಟ್ ಇದೆ. ಆ ಸ್ಪೀಡ್ ಲಿಮಿಟ್ನ ಮೀರಿ ನಾವು ಹೋಗಬಾರ್ದು. ಇಲ್ಲಿ ಪ್ರಾಣಿಗಳ ಓಡಾಟ ಜಾಸ್ತಿ ಇರೋದ್ರಿಂದ ಅವುಗಳಿಗೇನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರಿಸ್ಟ್ರಿಕ್ಷನ್ಸನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರಾಣಿಗಳ ಓಡಾಟ ಜಾಸ್ತಿ ಇರೋದ್ರಿಂದ ಇಲ್ಲಿ ನೈಟೆಲ್ಲ ಈ ರೂಟಲ್ಲಿ ಓಡಾಡೋದಕ್ಕಾಗಲ್ಲ. ಬೆಳಿಗ್ಗೆ 6 o'clock ಗೇಟನ್ನು ಓಪನ್ ಮಾಡಿ ನೈಟ್ 9 o'clock ಚೆಕ್ ಪೋಸ್ಟನ್ನು ಕ್ಲೋಸ್ ಮಾಡ್ತಾರೆ. ಹೋಗ್ತಾ ಇರೋ ರೂಟ್ ಮಾತ್ರ ಸಕ್ಕತ್ತಾಗಿದೆ. ನಮ್ಮ ಲಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರೋಡ್ ಸೈಡಲ್ಲೇ ಪ್ರಾಣಿಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ ಹೇಳಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಚಾಮರಾಜನಗರದಿಂದ 50 ಕಿಲೋಮೀಟರ್, ಮೈಸೂರಿನಿಂದ 80 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 223 ಕಿಲೋಮೀಟರ್ ದೂರದಲ್ಲಿದೆ. ಈ ಬಂಡೀಪುರ ಹಿಂದಿನ ಕಾಲದಲ್ಲಿ ಮೈಸೂರಿನ ಮಹಾರಾಜರ ಹಂಟಿಂಗ್ ಸ್ಪಾಟ್ ಆಗಿತ್ತು ಅಂತ ಹೇಳ್ತಾರೆ. ನಂತರದ ದಿನಗಳಲ್ಲಿ ಅಂದರೆ 1931ರಲ್ಲಿ ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ಕೃಷ್ಣರಾಜೇಂದ್ರ ಒಡೆಯರು 90 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದ ಒಂದು ಅಭಯಾರಣ್ಯವನ್ನು ಮಾಡಿ ಅದಕ್ಕೆ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನ ಅಂತ ಕರೀತಾರೆ. ನಂತರ 1973ರಲ್ಲಿ ಅರೌಂಡ್ 800 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ ಇದಕ್ಕೆ ಇನ್ಕ್ಲೂಡ್ ಮಾಡಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇದನ್ನು ಟೈಗರ್ ರಿಸರ್ವ್ ಆಗಿ ಮಾಡ್ತಾರೆ. 1986ರಿಂದ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಭಾಗವಾಗಿದೆ. 1985ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಬಂಡೀಪುರ ನ್ಯಾಷನಲ್ ಪಾರ್ಕನ್ನು ಅತಿ ಸುಂದರವಾದ ಮತ್ತು ನೀಟಾಗಿ ಮೇಂಟೈನ್ ಮಾಡಿರುವಂತಹ ನ್ಯಾಷನಲ್ ಪಾರ್ಕ್ಗಳಲ್ಲಿ ಒಂದು ಅಂತ ಕರೀತಾರೆ. ಬಂಡೀಪುರಲ್ಲಿ ಜಂಗಲ್ ಸಫಾರಿ ತುಂಬ ಫೇಮಸ್ ಇದೆ. ಇಲ್ಲಿ 2 ಸ್ಲಾಟಲ್ಲಿ ಸಫಾರಿ ನಡೆಯುತ್ತೆ. ಫಸ್ಟ್ ಸ್ಲಾಟು ಬೆಳಿಗ್ಗೆ 6 o'clockಯಿಂದ ಬೆಳಿಗ್ಗೆ 9 o'clockವರೆಗೂ ಇರುತ್ತೆ. ಮತ್ತು ಸಂಜೆ ಸ್ಲಾಟು 3 o'clockಯಿಂದ ಸಂಜೆ 6 o'clockವರೆಗೂ ಇರುತ್ತೆ. ಒಂದು ವೇಳೆ ನೀವು ಬಸ್ಸಲ್ಲಿ ಸಫಾರಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಪರ್ ಪರ್ಸನ್ 350 rupees ಆಗುತ್ತೆ. ಒಂದು ವೇಳೆ ನೀವು ಜೀಪಲ್ಲಿ ಹೋಗೋದಕ್ಕೆ ಆಪ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪರ್ ಪರ್ಸನ್ 1500ಇಂದ 2500 ಆಗುತ್ತೆ. ಈ ಸಫಾರಿಯಲ್ಲಿ ನಮಗೆ ಒಬ್ಬರು ಗೈಡ್ನ ಕೊಡ್ತಾರೆ. ಅವರಿಗೆ ಡೈಲಿ ಓಡಾಡಿ ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿ ಇರುತ್ತೆ ಅಂತ ಗೊತ್ತಿರೋದ್ರಿಂದ ಅಲ್ಲಿಗೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿ ಆ ಪ್ರಾಣಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಫಾರಿಯಲ್ಲಿ ನಮಗೆ ಫಸ್ಟ್ ಸಿಕ್ಕಿರುವಂಥ ಪ್ರಾಣಿ ಅಂತ ಹೇಳಿದ್ರೆ ಈ ಆನೆಗಳು. ಏನು ಸಖತ್ತಾಗಿದೆ ನೋಡಿ. ಫ್ಯಾಮಿಲಿನೇ ಹೋಗ್ತಾ ಇದೆ. ಮಗುವಿಂದ ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಹುಷಾರ ಶ್ರೇಯಸ, ಮೊಬೈಲ್ ಏನಾದ್ರು ಬಿಲ್ಬಿಟ್ರೆ ಅದು ತುಂಬ ಚಿಕ್ಕದದು. ಆ ಮರಿ ಇಲ್ಲ ಸೊ ನಮ್ಮಲ್ಲಿ ಕಾಣಿಸೋದ್ರಲ್ಲಿ ಏಸಿಯಾಟಿಕ್ ಎಲಿಫೆಂಟ್ ಅಂತ ಕಾಣಿಸ್ತೀವಿ. ಸೈಜ್ ಇಷ್ಟೇ ಬರೋದು, ಯಾಕಂದ್ರೆ ವೈಲ್ಡ್ ಲೈಫ್ ಫುಡ್ಡು ಅದೇ ಹುಡ್ಕೊಂಡು ಅದೇ ತಿನ್ಬೇಕಲ್ಲ. ಸೊ ಸಮ್ಮಲ್ಲಿ ತುಂಬ ಡ್ರೈ ಆದಾಗ ಫುಡ್ ಕಡಿಮೆ ಆಗುತ್ತೆ. ಸೊ ಆಲ್ಮೋಸ್ಟ್ ಇಷ್ಟೇ ಸೈಜ್ ಬರುತ್ತೆ. ಮಡಿಕೇರಿ ಸೈಡ್ ಹೋದಾಗ ಸ್ವಲ್ಪ ಜಾಸ್ತಿ ಸೈಜ್ ಇರುತ್ತೆ, ಯಾಕಂದ್ರೆ ತುಂಬ ಎವರ್ಗ್ರೀನ್ ಫಾರೆಸ್ಟ್ ಇರ್ತಾರೆ. ಬಟ್ ನಮ್ಮ ಇಂಡಿಯಾದೆಲ್ಲ ಆನೆ ಮರಿ ಎಷ್ಟು ದಿನ ಆಗಿರ್ಬೋದು? ಒಂದು ತಿಂಗಳು, ಎಷ್ಟು ತಿಂಗಳು ಆಗಿರ್ಬೋದು? ಹಾಂ, 1.5-2 months ಅಷ್ಟೇ ಅಲ್ವಾ? ನೈಸ್. ಅದ್ರ ಮೇಲೆ ಒಂದು ಹಕ್ಕಿ ಕೂತಿದೆ ನೋಡು. ಈ ಆನೆಗಳು ಹುಲಿಗಳಂತೆ ಟೆರಿಟೋರಿಯಲ್ ಅನಿಮಲ್ಸ್ ಅಲ್ಲ. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇವು ಮತ್ತು ನೀರನ್ನೆಲ್ಲ ಹುಡ್ಕೊಂಡು ಮೈಗ್ರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಬಂಡೀಪುರದಲ್ಲಿ ನೋಡುವಂಥ ಆನೆಗಳನ್ನು ಕಬಿನಿಯಲ್ಲಿ ಕೂಡ ನೋಡ್ಬೋದು. ನಮ್ಮ ಗೈಡು ಇಲ್ಲಿನ ವೈಲ್ಡ್ ಲೈಫ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು.
ಈ ಹುಲಿ, ಚಿರತೆ, ಲೆಫರ್ಡ್ ಇವೆಲ್ಲ ಇರುತ್ತಲ್ಲ, ಇದನ್ನು ಬಿಗ್ ಕ್ಯಾಟ್ಸ್ ಅಂತ ಹೇಳ್ತಾರೆ. ಈ ಹುಲಿಗಳೇನಿರುತ್ತೆ ಇವೆಲ್ಲ ಟೆರಿಟೋರಿಯಲ್ ಎನಿಮಲ್ಸ್, ಅಂದರೆ ಅದಕ್ಕಾಗಿ ಒಂದು ಸಪ್ರೇಟ್ ಟೆರಿಟರಿನ ಮಾಡಿ ಇಟ್ಕೊಂಡಿರುತ್ತೆ. ಸೊ ಆ ಟೆರಿಟರಿಗೆ ಬೇರೆ ಹುಲಿಗಳು ಬರೋ ಥರ ಇಲ್ಲ, ಮತ್ತು ಬೇರೆ ಟೆರಿಟರಿಗೆ ಈ ಹುಲಿಗಳು ಹೋಗಲ್ಲ. ಸೊ ಇವರು ಯೂರಿನ್ ಪಾಸ್ ಮಾಡಿಬಿಟ್ಟು ಹುಲಿಗಳು ತಮ್ಮ ಟೆರಿಟರಿಯನ್ನು ಮಾರ್ಕ್ ಮಾಡುತ್ತೆ. ಒಂದೊಂದು ಟೆರಿಟರಿ ಸುಮಾರು ಎಕರೆಗಟ್ಟಲೆ ಇರ್ಬೋದು. ಅದು ಹುಲಿಗಳ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಒಂದು ಹುಲಿ ಇನ್ನೊಂದು ಹುಲಿಯ ಟೆರಿಟರಿಗೆ ಬಂತು ಅಂತ ಹೇಳಿದ್ರೆ ಅವುಗಳ ಮತ್ತೆ ದೊಡ್ಡ ಜಗಳನೇ ಆಗಿಬಿಡುತ್ತೆ. ಸೊ ಅದರಲ್ಲಿ ಒಂದೊಂದು ಸತ್ತೋಗ್ಬೋದು ಅಥವಾ ಒಂದೊಂದು ಸೋಲೊಪ್ಕೊಂಡು ಅದರ ಟೆರಿಟರಿಗೆ ರಿಟರ್ನ್ ಹೋಗ್ಬಿಡ್ಬೋದು. ಈ ಹುಲಿಗಳ ಇನ್ನೊಂದು ವಿಶಿಷ್ಟತೆ ಏನಂತ ಹೇಳಿದ್ರೆ ಅವುಗಳ ಮೇಲಿರುವಂತಹ ಪಟ್ಟಿಗಳು. ಸೊ ಇದನ್ನು ಸ್ಟೈಪ್ಸ್ ಅಂತ ಕೂಡ ಕರೀತಾರೆ. ಸೊ ಒಂದು ಹುಲಿ ಮೇಲಿರುವಂಥ ಸ್ಟೈಪ್ಸು ಇನ್ನೊಂದು ಹುಲಿ ಮೇಲಿರುವಂಥ ಸ್ಟೈಪ್ಸ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹುಲಿಗಳನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು. ಈ ಹುಲಿಯ ಹೆಜ್ಜೆಗಳನ್ನು ಪಗ್ ಮಾರ್ಕ್ಸ್ ಅಂತ ಹೇಳಿ ಕರೀತಾರೆ. ಈ ಒಂದೊಂದು ಹುಲಿನೂ ಅರೌಂಡ್ 280 kgsವರೆಗೂ ವೇ ಆಗುತ್ತೆ. ಈ ಬಸ್ ಅವರು ಹೋಗಿ ರಿಟರ್ನ್ ಬರ್ತಾ ಇದ್ದಾರೆ. ನಮ್ಮ ಬಸ್ ಅವರು ಕೇಳ್ತಾ ಇದ್ದಾರೆ ಏನಾದರೂ ಸಿಗ್ತಾ ಅಂತೇಳಿ. ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಡೈರೆಕ್ಟಾಗಿ ಇವರು ಅಲ್ಲಿಗೆ ಹೋಗ್ಬಿಡ್ತಾರೆ. ನಿಜವಾಗ್ಲೂ ಈ ಗೈಡೆಲ್ಲ ತುಂಬ ಕಷ್ಟಪಡ್ತಾರೆ, ಯಾವುದಾದ್ರೂ ಪ್ರಾಣಿ ಸಿಗಲಿ ತೋರಿಸೋಣ ಅಂತೇಳಿ. ಬಟ್ ಏನೂ ಮಾಡೋಂಗಿಲ್ಲ, ನಮ್ಮ ಲಕ್ ಚೆನ್ನಾಗಿರ್ಬೇಕಷ್ಟೆ. ಓಕೆ. ಸೊ ಹಾಗೆ ಮುಂದೆ ಬಂದಾಗ ನಮ್ಗೆ ಸಿಕ್ಕಿರುವಂಥ ಒಂದು ಇಂಪಾರ್ಟೆಂಟ್ ಪ್ರಾಣಿ ಅಂತ ಹೇಳಿದ್ರೆ ಈ ಇಂಡಿಯನ್ ಗೌರ್. ಸುಮಾರು ಜನ ಇದನ್ನು ಬೈಸನ್ ಅಂತ ಕರೀತಾರೆ, ಬಟ್ ಇವು ಬೈಸನ್ ಅಲ್ಲ, ಇವುಗಳನ್ನು ಇಂಡಿಯನ್ ಗೌರ್ ಅಂತ ಹೇಳಿ ಕರೀತಾರೆ. ಸುಮಾರು 400ರಿಂದ 1500 kg ಬಾಡಿ ವೇಟನ್ನು ಹೊಂದಿರುವಂಥ ಈ ಕಾಡೆಮ್ಮೆಗಳು ಸುಮಾರು 25ರಿಂದ 30 ವರ್ಷ ಬದುಕುತ್ತೆ. ಈ ಇಂಡಿಯನ್ ಗೌರ್ಗಳ ಕೆಪಾಸಿಟಿ ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಹುಲಿಗಳ ಜೊತೆನೂ ಹೋರಾಡಿಬಿಟ್ಟು ಅವುಗಳನ್ನು ಕೊಂದಿರುವಂಥ ನಿದರ್ಶನಗಳು ಕೂಡ ಇದೆ. ನಾವು ನೋಡಿದರೆ ಹುಲಿ ಸಿಗುತ್ತೆ ಅಂತ ಹೇಳಿ ಜೋಶಲ್ಲಿ ಬಂದಿದ್ವಿ, ಬಟ್ ಇನ್ನೂವರೆಗೂ ಒಂದು ಹುಲಿನೂ ಸಿಕ್ಕಿಲ್ಲ ನಮ್ಮ ಕಣ್ಣಿಗೆ. ಇಲ್ಲಿ ಅವಾಗಿಂದ ನೋಡ್ತಾ ಇದ್ದೀವಿ ಬರೀ ನಮಗೆ ಜಿಂಕೆ, ಈ ಆನೆ ಇಂಥದ್ದೇ ಕಾಣಿಸ್ತಾ ಇದೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ನಾವು ಹುಲಿ, ಲೆಫರ್ಡ್, ಚೀತಾ ಇವೆಲ್ಲ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ವಿ. ಬಟ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದೊಂಥರ ಯುನೀಕ್ ಎಕ್ಸ್ಪೀರಿಯನ್ಸು, ಸಖತ್ತಾಗಿತ್ತು. ನೀವೇನಾದರೂ ಬಂಡೀಪುರದ ಕಡೆಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಮಿಸ್ಸೇ ಮಾಡಬೇಡಿ. ನಿಮ್ಮ ಲಕ್ಕು ಚೆನ್ನಾಗಿದ್ಬಿಟ್ಟು ನಿಮಗೆ ಅದೆಲ್ಲ ಸಿಕ್ಕಿದ್ರೂ ಸಿಗ್ಬೋದು. ಇಲ್ಲಿ ಗೈಡು ಬರಬೇಕಾದ್ರೆ ಹೇಳಿದ್ರು ನಿಮ್ಮ ಲಕ್ಕು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರಾಣಿಗಳು ಸಿಗುತ್ತೆ ಅಂತ ಹೇಳಿ. ಬಟ್ ಹಂಗೆ ಡೌಟ್ ಏನು ಹೊಡಿತಾ ಇದೆ ಅಂತ ಹೇಳಿದ್ರೆ ಈ ಬಸ್ಸಲ್ಲಿ ಸುಮಾರು ಒಂದು 18ರಿಂದ 20 ಜನ ಇದ್ದಾರೆ, ಒಬ್ಬರ ಲಕ್ಕು ಚೆನ್ನಾಗಿಲ್ವಾ ಅಂತ ಅಷ್ಟೇ.